ಉದ್ಘಾಟನಾ ಸಮಾರಂಭವನ್ನು ಅಧ್ಯಕ್ಷತೆ ವಹಿಸುವಂತ ನನ್ನ ಮೆಚ್ಚಿನ ಶಾಸಕರು ಕಾಶ್ಯಪ್ ಸಾಹೇಬ್ರೆ ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷರಾದಂಥ ಸಂಜಯ್ ಜೋಶಿ ಅವರೇ ಹಾಗೂ ಈ ನನ್ನ KFMSನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಕೃಷಿಕ ಸಮಾಜದ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ಪತ್ರಿಕಾ ಮಾಧ್ಯಮದವರೇ ಹಾಗೂ ರೈತ ಮಿತ್ರರು, ಈ 2024-25ನೇ ತೊಗರಿ ಬೆಳೆ ಹಾಗೂ ಕಡಲೆ ಬೆಳೆ ನಾವು ಲಾಸ್ಟ್ ಟೈಮ್ ಸಾಹೇಬರಿಗೆ ಬೆಳೆಯಿದ್ವಿ. ಆದಷ್ಟು ಜಲ್ದಿ ಆದ ಎಲ್ಲ ರೈತರು ತಗೊಳಕೊಂಡ ಸಾಹೇಬ್ರ ಅಂತೇಳಿ ಆದ್ರೆ ಈ ಸತಿ ಅದು ಆಗಿದೆ. ಹಾಗೂ ಅದ್ರ ಜೊತೆ ಕಡ್ಲಿಯನ್ನು ಘೋಷಣೆ ಮಾಡಿದ್ದಾರೆ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಆಗಿ 4,450 ರೂಪಾಯಿ ಕೂಡ ಘೋಷಣೆ ಆಗಿದೆ. ಅದೇ ರೀತಿ ಈ ಕಡ್ಲಿ ಬೆಳೆ ಏನಿದೆ 5,650 ಇದೆ, ಅದನ್ನ 1,350 ರೂಪಾಯಿಗಳನ್ನ ತಾವು ಹೆಚ್ಚುವರಿ ಮಾಡ್ಬೇಕಂತೇಳಿ ನಮ್ಮ ಸೊಸೈಟಿ ಪರವಾಗಿ ಹಾಗೂ ರೈತರ ಪರವಾಗಿ ಮತ್ತು ನಾವೆಲ್ಲರ ಪರವಾಗಿ ನಿಮಗೆ ಒಂದು ಕೋರಿಕೆಯನ್ನು ಇಟ್ಟಿದ್ದೀವಿ. ಅದ್ರ ಬಗ್ಗೆ ನಾವು ಮನವಿ ಪತ್ರವನ್ನು ರೆಡಿ ಮಾಡಿದ್ದೀವಿ, ಅದನ್ನು ನಿಮಗೆ ಕೊಡ್ತೀವಿ. ಆದರೆ ನಮ್ಮ ಕಾಶಿನಾಥ್ ಸಾಹೇಬರು ರೈತರ ಮ್ಯಾಗ ಯಾವಾಗಲೂ ಕಾಶಿ ಇದ್ದಂಥವ್ರು. ತಾವು ಒಂದೇ ಫೀಲ್ಡ್ ಇದ್ದಾಗ ನಮ್ಮ ತಾಲೂಕಿನಲ್ಲಿ 5,000 ಯುವಕರು ಇದ್ರು. ಅಂತಂದ್ರೆ ಕೃಷಿ ಮಂಡಲವನ್ನು ಅದನ್ನ 5,000 ಜಾಸ್ತಿ ತಂದವರೇ ನಮ್ಮ ರಾಜ್ಯದಲ್ಲೇ ಹೆಚ್ಚು ಕೃಷಿ ಹೊಂಡ ತಂದವರು ನಮ್ಮ ವಿಜಯನಗರ ಕಾಶ್ಯಪ್ ಸಾಹೇಬರು. ಹೀಗಾಗಿ ನಮ್ಮ ಎಲ್ಲ ರೈತರ ಪರವಾಗಿ ಕಾಳಜಿ ತಂದವರು ನಮ್ಮ ವಿಜಯನಗರ ಕಾಶ್ಯಪ್ ಸಾಹೇಬರು. ಹೀಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ಈ ಫೀಲ್ಡ್ ನಲ್ಲಿ ಕೂಡ ಈಗ ಈ ನಮ್ಮ ಈ ಸಾಲಿನಲ್ಲಿ ಬಹಳ ಮಳೆ ಆಗಿಲ್ಲ. ಆ ಕೃಷಿ ಹೊಂಡಗಳನ್ನ ಏನು ಮಾಡೋದ್ರಿಂದ ಈ ಸಾರಿ ಬೆಳೆ ಬಂದೈತೆ ಅಂದ್ರೂ ಅದಕ್ಕೆ ಎರಡು ಮಾಡೋದಿಲ್ಲ. ಹೀಗಾಗಿ ಈ ಸಾರಿನೂ ಅದರ ಬೆಂಬಲ ಬೆಲೆ ಘೋಷಿಸಬೇಕಂತ ತಮ್ಮಲ್ಲಿ ಮಾಡಬೇಕು. ಮಾರುಕಟ್ಟೆ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದರ ಅಡಿಯಲ್ಲಿ ಇಂದು ತೊಗರಿ ಹಾಗೂ ಕಡ್ಲಿಯ ಬೆಂಬಲ ಬೆಲೆಯ ಒಂದು ಪ್ರಾರಂಭದ ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತ ನಮ್ಮ KFMSನ ಅಧ್ಯಕ್ಷರು ಸೋದರಾದಂತಹ ಮಾನವೀಯ ರೇವಣ್ಣವರೇ ಹಾಗೂ ಕೃಷಿ ಸಮಾಜದ ನೂತನವಾಗಿ ಆಯ್ಕೆಗೊಂಡಂತಹ ಅಧ್ಯಕ್ಷರಾದಂತಹ ಸಂಜಯ್ ಜೋಶಿ ಅವರೇ ಹಾಗೂ ನಮ್ಮ KFMSನ ಅಧ್ಯಕ್ಷರೇ ಹಾಗೂ ಸರ್ವ ಆಡಳಿತ ಮಂಡಳಿಯ ನಿರ್ದೇಶಕರೇ ಹಾಗೂ ಉಪಸ್ಥಿತಿರುವಂತಹ ನಮ್ಮ ರೈತ ಬಂಧುಗಳಾದಂತಹ ನಾಗಪ್ಪ ಬೀಳಿದವರೇ ಹಾಗೂ ವಿಜಯ ಮಾತೇಶ್ವರ ತನಿಖೇರಿಯವರೇ, ನಮ್ಮ APMCಯ ಸಹಾಯಕ ನಿರ್ದೇಶಕರಾದಂತಹ ನವೀನವರೇ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಉಪಸ್ಥಿತಿರುವಂತಹ ಯಾವತ್ತು ರೈತ ಬಂಧುಗಳೇ, ಗೃಹಿಣಿಯರೇ ಹಾಗೂ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಕೇಂದ್ರ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಮತ್ತು ನಮ್ಮ ಕೃಷಿ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಚಂದ್ರರಾಜ ಸ್ವಾಮಿ ಅವರು ನಾವೇನು ರೈತರ ಒಂದು ಬೇಡಿಕೆಯನ್ನ ಇವತ್ತು ಬಹುದಿನದಿಂದ ರೈತರಲ್ಲಿ ಇವತ್ತು ತೊಗರೆ ಬೆಳೆದಿರುವ ಕಾರಣ ಒಳ್ಳೆ ಮಳೆಯಾಗಿ ಒಳ್ಳೆ ಬೆಳೆ ಬಂದಿರುವ ಕಾರಣ ಇವತ್ತು ಬೆಂಬಲ ಬೆಲೆಯನ್ನ
ಏನು ಪರವಾಗಿರುವಂತಹ ಎಲ್ಲ ಸಂಘಟನೆಗಳು ಇವತ್ತು ಒತ್ತಾಯವನ್ನು ಮಾಡಿದೆ. ಆ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಸರ್ಕಾರ ಕೂಡ ಯಾವತ್ತೂ ಈ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದಿದೆ. ಅವರೆಲ್ಲರಿಗೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ, ಅದು ಯಾವುದೇ ರೈತ ಇರಲಿ, ಸಣ್ಣ ಪುಟ್ಟ ಕಾರ್ಮಿಕ ಇರಲಿ, ಯಾವುದೇ ವರ್ಗಕ್ಕೂ ಕೂಡ ಅನ್ಯಾಯ ಆಗದಂತೆ ಇವತ್ತು ಒಂದು ಜಾಗೃತವಾದ ಸರ್ಕಾರವನ್ನು ನಡೆಸುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ನಮ್ಮ ಸರ್ಕಾರ, ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ 2013-15 ಕೂಡ ನಾವು ರೈತರು ಬೆಳೆದಂತ ಎಲ್ಲ ಬೆಳೆಗಳಿಗೆ, ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಎಲ್ಲ ರೈತರು ಬೆಳೆದಂತ ಬೆಳೆಗಳಿಗೆ ಜೋಳ ರೈತರು, ಕಡಲೆ, ಹೆಸರು, ತೊಗರಿ, ಉಳ್ಳಾಗಡ್ಡಿ, ರೈತರು ಯಾವುದೇ ಬೆಳೆಯನ್ನು ಬೆಳೆದ್ರು ಕೂಡ ಆ ಬೆಳೆಗೆ ನಾವು ಬೆಂಬಲ ಬೆಲೆಯನ್ನು ಕೊಡುವಂತ ಕೆಲಸ ಮಾಡಿದ್ವಿ. ಬಹುತೇಕ ಅದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರ ಇರಲಿಲ್ಲ ಕಳೆದ ಬಾರಿ. ಈ ಬಾರಿ ಇರೋ ಕೇಂದ್ರ ಸರ್ಕಾರ ಕೂಡ ಇವತ್ತು ಕೆಲವಷ್ಟು ಸಹಾಯಸ್ಥವಾಗಿ ಇವತ್ತು ಮುಂದೆ ಬಂದಿದೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ತೊಗರಿ ಬೆಲೆಯನ್ನ 8,000 ಕಟ್ಟಿದೆ. ಯಾಕಂದ್ರೆ ಮಾರ್ಕೆಟ್ಗಳಲ್ಲಿ ಸುಮಾರು 7,800-7,500 ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಸಹಾಯ ಆಗಬೇಕು ಅನ್ನೋದನ್ನ ವಿಚಾರ ಮಾಡಿಕೊಂಡು ಸುಮಾರು 450 ರೂಪಾಯಿಯನ್ನ ಇವತ್ತು ಸರ್ಕಾರ ಪ್ರತಿ ಕ್ವಿಂಟಲ್ಗೆ ಇವತ್ತು ಬೆಂಬಲ ಬೆಲೆಯನ್ನು ಕೊಡುವಂತ ಕೆಲಸ. ಅದು ಅಲ್ಲದೆ ನಮ್ಮ ರೈತರು ಈಗಾಗಲೇ ಕಡಲೆ ಕೂಡ ಬೆಳೆದಿದ್ದಾರೆ. ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕ, ಬಾಗಲಕೋಟೆ, ಬಿಜಾಪುರ, ರಾಯಚೂರು ಮತ್ತು ಕಲಬುರಗಿ